Hello everyone, Namaste. Welcome to Vivid Chemi YouTube channel. This is Vidyashri. Hope you are all doing well. ಕಾರ್ಟೆಟ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂಥ ಅಭ್ಯರ್ಥಿಗಳಿಗೆ ಸಹಾಯವಾಗುವ ರೀತಿಯಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವ ವಿಡಿಯೋ ಸರಣಿಯನ್ನು ತಂದಿದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ 2022ರ ಭಾಷೆ 1 ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವ. So here I am going to solve CARTET 2022 question paper language 1 ಕನ್ನಡ. ಪ್ರಶ್ನೆ ಸಂಖ್ಯೆ 1ರಿಂದ 8 ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕರಾವಳಿಯ ಮರಳು ದಿಬ್ಬಗಳು ತುಂಬ ಚಂಚಲವಾಗಿರುತ್ತವೆ. ಸದಾ ಸಮುದ್ರದಿಂದ ದೂರ ಓಡಲು ಯತ್ನಿಸುವ ಈ ದಿಬ್ಬಗಳು ಋತುಮಾನಕ್ಕೆ ತಕ್ಕಂತೆ ನಿರಂತರ ರೂಪಾಂತರವಾಗುತ್ತಲೇ ಇರುತ್ತವೆ. ಪ್ರಾಯಶಃ ಯಾವ ಬಗೆಯ ಅಡೆತಡೆಯೂ ಇಲ್ಲದಿದ್ದರೆ ಕ್ರಮೇಣ ಇವು ಒಳನಾಡಿನ ಕಡೆ ನುಸುಳಿ ಬರಲು ಯತ್ನಿಸುತ್ತವೆ. ಹಾಗಾಗದಂತೆ ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತವೆ. ಗಾಳಿಯ ಹೊಡೆತ ಹೆಚ್ಚಾಗಿರುವ ಸಮುದ್ರದಂಚಿನ ದಿಬ್ಬಗಳ ಮೇಲೆ ಜೊಂಡು ಹುಲ್ಲು, ಮುಳ್ಳುಬಳ್ಳಿ, ಪಾಪಾಸು ಕಳ್ಳಿ, ಮುರುಕಲ್ಲು ಸಸ್ಯ ಹೀಗೆ 90ಕ್ಕೂ ಹೆಚ್ಚು ಪ್ರಭೇದದ ಸಸ್ಯಗಳು ಕರ್ನಾಟಕದ ಕಡಲ ತೀರದಲ್ಲಿವೆ. ಇವುಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಗುಣ. ಸದಾ ನೆಲದೊಳಕ್ಕೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವ ನೆಲದಾವರೆ, ಮನಮೋಹಕ ದಳ ಅರಳಿಸಿ ನಗು ಚೆಲ್ಲುವ ಅಕಾಂಪಿ, ಬಿಸಿಲನ್ನೇ ಕುಡಿದು ಬೆಳೆಯುವ ಆಡುಬಳ್ಳಿ, ಉಪ್ಪುಗಾಳಿಯನ್ನೇ ಉಸಿರಾಡುವ ಗರುಗದ ಗಿಡ, ಗಾಜಿನ ಮುಳ್ಳುಗಳುಳ್ಳ ಸಾಮೋಫೈಟ, ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವ ಕೂಟಗೇರು, ಅವುಗಳ ಪಾದದಲ್ಲಿ ಕರಕಲೆ, ದತ್ತೆಲೆ, ಮುಳ್ಳಂಕೋಲೆ, ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಇವಕ್ಕೂ ಮನುಷ್ಯನ ಕಾಟ ತಪ್ಪಿಲ್ಲ. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವ ಗುತ್ತಿಗೆದಾರರು ಈ ಸಸ್ಯಗಳನ್ನೆಲ್ಲ ಕಚಕ್ಕೆಂದು ಸದೆಬಡಿದು ಹಾಕುತ್ತಾರೆ. ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ ಹೊಂಡ ತಗ್ಗುಗಳನ್ನು ಹಾಗೆಯೇ ಬಿಟ್ಟು ಸಾಗುತ್ತಾರೆ. ಈ ದಿಬ್ಬದ ಮೇಲೆ ಈಗೀಗ ವ್ಯಾಪಕವಾಗಿ ಸರ್ವೇ ಗಿಡಗಳನ್ನು ನೆಡಲಾಗುತ್ತಿದೆ ನಿಜ. ಆದರೆ ಅವುಗಳಿಂದ ಗಾಳಿಯ ಹೊಡೆತ ಕಡಿಮೆ ಆಗಬಹುದಾದರೂ ನೆಲಮಟ್ಟದಲ್ಲಿ ಮರಳನ್ನು ಬಿಗಿ ಹಿಡಿದಿಡಲೆಂದೇ ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಕ್ಯಾಶುರಿನಾ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ. ಸೊ ಈ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈಗ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ನೋಡುವ. ಪ್ರಶ್ನೆ ಸಂಖ್ಯೆ 1. ಮರಳು ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ಇದನ್ನು ತಬ್ಬಿ ಹಿಡಿದಿರುತ್ತವೆ. ಆಪ್ಷನ್ 1 ದಿಬ್ಬವನ್ನು, 2 ಸಮುದ್ರವನ್ನು, 3 ನೆಲವನ್ನು, 4 ಮಣ್ಣನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ದಿಬ್ಬವನ್ನು. ಸೊ ಕೊಟ್ಟಿರುವಂಥ ಗದ್ಯ ಭಾಗದಲ್ಲಿ ಇಲ್ಲಿದೆ ಈ ಸೆಂಟೆನ್ಸ್. ಈ ದಿಬ್ಬಗಳ ಮೇಲೆ ಬೆಳೆಯುವ ಸಸ್ಯಗಳು ತಮ್ಮ ಅನನ್ಯ ಬೇರು ಕೊಂಬೆಗಳಿಂದ ದಿಬ್ಬವನ್ನು ತಬ್ಬಿ ಹಿಡಿದಿರುತ್ತವೆ. ಪ್ರಶ್ನೆ ಸಂಖ್ಯೆ 1ಕ್ಕೆ ಸರಿಯಾದಂಥ ಉತ್ತರ ದಿಬ್ಬವನ್ನು. ಪ್ರಶ್ನೆ ಸಂಖ್ಯೆ 2. ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವುದು. 1 ಅಕಾಂಪಿ, 2 ಆಡುಬಳ್ಳಿ, 3 ನೆಲದಾವರೆ, 4 ಗರುಗದ ಗಿಡ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ನೆಲದಾವರೆ. ಗದ್ಯ ಭಾಗದಲ್ಲಿ ಅದನ್ನು ನೋಡುವ. ಇಲ್ಲಿದೆ ಸದಾ ನೆಲದೊಳಗೆ ಹುದುಗಿದ್ದು ಸಮಯ ಬಂದಾಗ ಚಕ್ಕೆಂದು ಮೇಲೆದ್ದು ಹೂ ಬಿಟ್ಟು ಮುದುಡುವ ನೆಲದಾವರೆ. ಪ್ರಶ್ನೆ ಸಂಖ್ಯೆ 3. ಹಾಸು ಬಂಡೆಗಳಿಗೆ ತೆಕ್ಕೆ ಹಾಕಿ ಮಲಗುವುದು. ಆಪ್ಷನ್ 1 ಕೂಟಗೇರು, ಆಪ್ಷನ್ 2 ಕರಕೆಲೆ, ಆಪ್ಷನ್ 3 ದತ್ತೆಲೆ, ಆಪ್ಷನ್ 4 ಮುಳ್ಳಂಕೋಲೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಕೂಟಗೇರು. ಪ್ರಶ್ನೆ ಸಂಖ್ಯೆ 4. ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ 1 ಪ್ರಾಣಿ ಕಾಟ ತಪ್ಪಿಲ್ಲ, 2 ಮನುಷ್ಯ ಕಾಟ ತಪ್ಪಿಲ್ಲ, 3 ಪ್ರಕೃತಿ ಕಾಟ ತಪ್ಪಿಲ್ಲ, 4 ಪ್ರವಾಹದ ಕಾಟ ತಪ್ಪಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮರಳು ದಿನ್ನೆಗೆ ದಿಗ್ಬಂಧನ ಹಾಕಿ ಮಾನವನಿಗೆ ರಕ್ಷಣೆ ಒದಗಿಸುವ ಸಸ್ಯಗಳಿಗೆ ಮನುಷ್ಯನ ಕಾಟ ತಪ್ಪಿಲ್ಲ. ಪ್ರಶ್ನೆ ಸಂಖ್ಯೆ 5. ಮರಳು ದಿಬ್ಬಗಳ ಮೇಲೆ ಈಗೀಗ ವ್ಯಾಪಕವಾಗಿ ಈ ಗಿಡಗಳನ್ನು ನೆಡಲಾಗುತ್ತಿದೆ. ಆಪ್ಷನ್ 1 ದತ್ತೆಲೆ, 2 ಮುಳ್ಳಂಕೋಲೆ, 3 ಕರಕೆಲೆ, 4 ಸರ್ವೆ.
ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸರ್ವೆ ಗಿಡಗಳು. ಪ್ರಶ್ನೆ ಸಂಖ್ಯೆ 6. ಎಲ್ಲೆಂದರಲ್ಲಿ ದಿಬ್ಬವನ್ನು ಅಗೆದು ಮರಳು ಸಾಗಿಸುವವರು? 1 ಅರಣ್ಯ ರಕ್ಷಕರು, 2 ಗುತ್ತಿಗೆದಾರರು, 3 ದರೋಡೆಕಾರರು, 4 ಕಾಡುಗಳ್ಳರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಗುತ್ತಿಗೆದಾರರು. ಪ್ರಶ್ನೆ ಸಂಖ್ಯೆ 7. ನೆಲ ಕೆದಕಿ ಉಸುಕು ಎತ್ತಿದ ಮೇಲೆ ಇವುಗಳನ್ನು ಹಾಗೆಯೇ ಬಿಟ್ಟು ಹೋಗುತ್ತಾರೆ? ಆಪ್ಷನ್ 1 ಗಿಡಗಳನ್ನು, 2 ದೋಣಿಗಳನ್ನು, 3 ಮೀನುಗಳನ್ನು, 4 ಹೊಂಡ ತಗ್ಗುಗಳನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಹೊಂಡ ತಗ್ಗುಗಳನ್ನು. ಪ್ರಶ್ನೆ ಸಂಖ್ಯೆ 8. ನೈಸರ್ಗಿಕವಾಗಿ ಬೆಳೆಯುವ ಸಸ್ಯಗಳಷ್ಟು ಪ್ರಭಾವಪೂರ್ಣ ಪಾತ್ರ ನಿರ್ವಹಿಸಲು ಈ ಗಿಡಗಳಿಗೆ ಸಾಧ್ಯವಾಗುತ್ತಿಲ್ಲ? ಆಪ್ಷನ್ 1 ದತ್ತೆಲೆ, ಆಪ್ಷನ್ 2 ಕರಕೆಲೆ, ಆಪ್ಷನ್ 3 ಕ್ಯಾಶೂರಿನಾ, ಆಪ್ಷನ್ 4 ಸ್ಯಾಮೋಫೈಟಾ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಕ್ಯಾಶೂರಿನಾ. ಸೂಚನೆ: ಪ್ರಶ್ನೆ ಸಂಖ್ಯೆ 9ರಿಂದ 15 ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯಭಾಗವನ್ನು ಫಸ್ಟ್ಗೆ ಓದಿಕೊಳ್ಳುವ, ಆಮೇಲೆ ಪ್ರಶ್ನೆಯನ್ನು ನೋಡಿಕೊಂಡು ಅದಕ್ಕೆ ಉತ್ತರಿಸುವ. ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸುರ ಗಿಡದಿಂದೆಂತು ಮೂಡಿತೋ ಬೆಳ್ಳಗೆ, ಮೇಲೆ ನಭದಲ್ಲಿ 100 ತಾರೆಗಳರಳಿ ಮಿರುಗುವ ಮುನ್ನವೇ, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ, ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದೊಲು ತೋರಿದೆ, ಒಲವು ತುಂಬಿದ ಮುಗುದೆ ಎದೆಯಿಂದೊಗೆದ ನಲ್ನುಡಿಯಂತಿದೆ, ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವಲು ಕಲ್ಪನೆ, ಎಂತ ನವುರಿನ ಕುಶಲ ಕಲೆಯಿದು ತನಗೆ ತಾನೇ ಮೂಡಿದೆ, ಮೌನದಲ್ಲಿ ಮೊಳೆಯುತ್ತ ಮೆಲ್ಲನೆ ತನಗೆ ತಾನೇ ತಿಳಿಯದೆ, ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವಿದು ಇಂದು ಕಣ್ಣನ್ನು ತೆರೆದಿದೆ, ಏನಿತು ನವುರಾಗಿಹವು ದಳಗಳು ಹಸುಳೆ ಕಾಣುವ ಕನಸೊಲು, ಏನು ಇಂಪಿನ ಕಂಪು ಇದರದು ಆ ಮಹಾತ್ಮರ ಮನದೊಳು, ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು, ಚೆಲುವು ಬಾಳನು ಹಸನುಗೊಳಿಸುವ ಅಚ್ಚರಿಯ ಪರಿಯಂತದು. ಪದ್ಯಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗುವ. ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವುದು: 1 ಕುಶಲಕಲೆ, 2 ಕಲ್ಪನೆ, 3 ನಲ್ನುಡಿ, 4 ಹೂವು. ಇಲ್ಲಿ ಸರಿಯಾದಂಥ ಉತ್ತರ ಕಲ್ಪನೆ. ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಇದನ್ನು ತೆರೆದಿದೆ. ಆಪ್ಷನ್ 1 ಕಣ್ಣನ್ನು, ಆಪ್ಷನ್ 2 ಮನವನ್ನು, 3 ಹೃದಯವನ್ನು, 4 ದಳವನ್ನು. ಇಲ್ಲಿ ಸರಿಯಾದಂಥ ಉತ್ತರ ಕಣ್ಣನ್ನು. ಮೊಗ್ಗಿನಲ್ಲಿ ಮಲಗಿದ್ದ ಚೆಲುವು ಇಂದು ಕಣ್ಣನ್ನು ತೆರೆದಿದೆ. ಪ್ರಶ್ನೆ ಸಂಖ್ಯೆ 11. ಹಸುಳೆ ಕಾಣುವ ಕನಸಿನಂತೆ ನವಿರಾಗಿರುವುವು: 1 ಹೂವುಗಳು, 2 ಮೊಗ್ಗುಗಳು, 3 ದಳಗಳು, 4 ಮನಸ್ಸುಗಳು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ದಳಗಳು. ಹಸುಳೆ ಕಾಣುವ ಕನಸಿನಂತೆ ನವಿರಾಗಿರುವುವು ದಳಗಳು. ಪ್ರಶ್ನೆ ಸಂಖ್ಯೆ 12. ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿರುವುದು: 1 ಹೂವಿದು, 2 ಮಹಾತ್ಮರ ಮನಸ್ಸು, 3 ಕುಶಲಕಲೆ, 4 ನಲ್ನುಡಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1 ಹೂವಿದು. 13 ಮಲ್ಲಿಗೆಯ ಅಚ್ಚರಿಯ ಪರಿ ಚೆಲುವು ಬಾಳನು: ಆಪ್ಷನ್ 1 ಅಂದಗೊಳಿಸುವುದು, 2 ಕೆಡಿಸುವುದು, 3 ಒಡೆಯುವುದು, 4 ಹಸನುಗೊಳಿಸುವುದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 4 ಹಸನುಗೊಳಿಸುವುದು. ಪ್ರಶ್ನೆ ಸಂಖ್ಯೆ 14. ನೋಡು ಇದೋ ಇಲ್ಲರಳಿ ನಗುತ್ತಿದೆ: ಆಪ್ಷನ್ 1 7 ಸುತ್ತಿನ ಮಲ್ಲಿಗೆ, ಆಪ್ಷನ್ 2 ನಲ್ನುಡಿ, ಆಪ್ಷನ್ 3 ಮಹಾತ್ಮರ ಮನಸ್ಸು, ಆಪ್ಷನ್ 4 ಹೂವು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1 7 ಸುತ್ತಿನ ಮಲ್ಲಿಗೆ. ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಪ್ರಶ್ನೆ ಸಂಖ್ಯೆ 15. ಸತ್ವಶೀಲನ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು: 1 ಭಕ್ತಿ, 2 ಶಾಂತಿ, 3 ಧ್ಯಾನ, 4 ಶೀತಲ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಧ್ಯಾನ. ಸತ್ವಶೀಲನ ಈ ಮೌನವೇ ಅರಳಿ ಬಂದಂತೆ ಮಲ್ಲಿಗೆ ತೋರಿರುವುದು ಧ್ಯಾನವನ್ನು. ಪ್ರಶ್ನೆ ಸಂಖ್ಯೆ 16. ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ: ಆಪ್ಷನ್ 1 ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು, 2 ಅತಿ ವೇಗದ ಮಾತುಗಾರಿಕೆ, 3 ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಆಪ್ಷನ್ 4 ಬಿಟ್ಟು ಬಿಟ್ಟು ವಿಷಯ ಆಲಿಸುವುದು. ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಏನು ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದೇ ವಿಷಯವನ್ನು ನಾವು ಆಲಿಸುವಾಗ ಆ ವ್ಯಕ್ತಿಯ ಬಗ್ಗೆ
ಅಥವಾ ವಿಷಯದ ಬಗ್ಗೆ ಏನಾದರೂ ಪೂರ್ವಾಗ್ರಹ ಹೊಂದಿ ನಾವು ಆ ವಿಷಯವನ್ನು ಆಲಿಸ್ತಾ ಇದ್ದರೆ ಖಂಡಿತವಾಗಿಯೂ ಅಲ್ಲಿ ದೋಷ ಬರುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1, ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಹೊಂದಿ ಕೇಳುವುದು. ಕ್ವೆಶ್ಚನ್ 17, ಉತ್ತಮ ಮಾತುಗಾರಿಕೆ ಕೌಶಲವು ಇದಕ್ಕೆ ಪೋಷಕ. 1 ವಿಮರ್ಶಾತ್ಮಕ ವಾಚನ, 2 ಸೂಕ್ಷ್ಮ ವಾಚನ, 3 ಮೌನ ವಾಚನ, 4 ಗಟ್ಟಿ ವಾಚನ. ಉತ್ತಮ ಮಾತುಗಾರಿಕೆ ಕೌಶಲವಿದ್ದಾಗ ಅದು ಗಟ್ಟಿ ವಾಚನವನ್ನು ಪೋಷಿಸುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 4 ಗಟ್ಟಿ ವಾಚನ. ಕ್ವೆಶ್ಚನ್ ನಂಬರ್ 18, ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ. 1 ಉಕ್ತ ಲೇಖನ, 2 ಪದ್ಯ ಗಾಯನ, 3 ಗದ್ಯ ವಾಚನ, 4 ನಾಟಕಾಭಿನಯ. ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವಂಥ ಚಟುವಟಿಕೆ ಅದು ಉಕ್ತ ಲೇಖನ. ಡಿಕ್ಟೇಷನ್ ಅನ್ನುವಂಥದ್ದು ಕೇಳಿದ್ದನ್ನು ಬರೆಯುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಕ್ವೆಶ್ಚನ್ ನಂಬರ್ 19, ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಆಪ್ಷನ್ 1 ಪ್ರಶ್ನೋತ್ತರ ಪದ್ಧತಿ, ಆಪ್ಷನ್ 2 ಉಪನ್ಯಾಸ ಪದ್ಧತಿ, ಆಪ್ಷನ್ 3 ನಾಟಕಾಭಿನಯ ಪದ್ಧತಿ, ಆಪ್ಷನ್ 4 ಕಥನ ಪದ್ಧತಿ. ಗತಕಾಲದ ವಿಷಯಗಳನ್ನು ಅಂದರೆ ಕಳೆದು ಹೋಗಿರುವ ವಿಷಯಗಳನ್ನು ನಾವು ಹೇಳುವಾಗ ಅದನ್ನು ಕಥೆಯ ರೂಪದಲ್ಲಿ ಹೇಳುವಾಗ ಅದು ತುಂಬ ಎಫೆಕ್ಟಿವ್ ಆಗಿ ಆ ವಿಷಯವನ್ನು ನಾವು ಕಮ್ಯುನಿಕೇಟ್ ಮಾಡಬಹುದು. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 4 ಕಥನ ಪದ್ಧತಿ. ಕ್ವೆಶ್ಚನ್ ನಂಬರ್ 20, ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು. 1 ನಿಗಮನ, 2 ಅನುಗಮನ, 3 ಪ್ರಶ್ನೋತ್ತರ, 4 ಉಪನ್ಯಾಸ. ಉದಾಹರಣೆಗಳನ್ನು ಕೊಟ್ಟು ಸೂತ್ರದ ಕಡೆಗೆ ಸಾಗುವಂಥ ಬೋಧನಾ ಪದ್ಧತಿ ಅದು ಅನುಗಮನ ಪದ್ಧತಿ. ಸರಿಯಾದಂಥ ಉತ್ತರ ಆಪ್ಷನ್ 2. ಕ್ವೆಶ್ಚನ್ ನಂಬರ್ 21, ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲವಿದು. 1 ಬೋಧನೆಯಲ್ಲಿ ಗೊಂದಲವನ್ನು ಮೂಡಿಸುತ್ತದೆ, 2 ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ, 3 ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ, 4 ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ. ಪಾಠ ಯೋಜನೆ ಮಾಡುವುದರಿಂದ ಶಿಕ್ಷಕರಿಗೆ ಆಗುವ ಅನುಕೂಲ ಏನಂದರೆ ಅದು ಶಿಕ್ಷಕರಲ್ಲಿ ಆತ್ಮವಿಶ್ವಾಸವನ್ನು ಮೊದಲನೇದಾಗಿ ಮೂಡಿಸುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 2 ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ. ಪ್ರಶ್ನೆ ಸಂಖ್ಯೆ 22, ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡೆಯುವನು. ಆಪ್ಷನ್ 1 ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವನು, ಆಪ್ಷನ್ 2 ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು, ಆಪ್ಷನ್ 3 ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವನು, ಆಪ್ಷನ್ 4 ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವನು. ಭಾಷಾ ಪ್ರಯೋಗಾಲಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಪಡೆಯುವ ಪ್ರಯೋಜನಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಆ ವಿದ್ಯಾರ್ಥಿಯು ಪ್ರಯತ್ನಿಸುತ್ತಾನೆ. ಕ್ವೆಶ್ಚನ್ ನಂಬರ್ 26, ಕ್ರಿಯಾ ಸಂಶೋಧನೆಯ ಮೊದಲ ಹಂತ ಇದು. 1 ಉದ್ದೇಶಗಳ ನಿರೂಪಣೆ, 2 ಕ್ರಿಯಾ ಆಧಾರ ಕಲ್ಪನೆ ರಚನೆ, 3 ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದು, 4 ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ. ಯಾವುದೇ ಕ್ರಿಯಾ ಸಂಶೋಧನೆಯನ್ನು ನಾವು ಶುರು ಮಾಡಬೇಕು ಅಂತ ಇದ್ದರೆ ಮೊದಲನೇದಾಗಿ ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅಂತ ಹೇಳೋದನ್ನು ಗುರುತಿಸಬೇಕು. ಅದುವೇ ಅದರ ಮೊದಲ ಹಂತ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಸಮಸ್ಯೆಯ ಕ್ಷೇತ್ರವನ್ನು ಗುರುತಿಸುವುದೇ ಕ್ರಿಯಾ ಸಂಶೋಧನೆಯ ಮೊದಲ ಹಂತ. ಕ್ವೆಶ್ಚನ್ ನಂಬರ್ 24, ಕೈ ಬರಹದಲ್ಲಿ ಕಂಡುಬರುವ ದೋಷ. 1 ಸಂಭಾಷಣೆ ದೋಷ, 2 ಉಚ್ಚಾರ ದೋಷ, 3 ಕಾಗುಣಿತ ದೋಷ, 4 ಉಗ್ಗುವಿಕೆ. ಸೊ ಇಲ್ಲಿ ಕೈ ಬರಹದಲ್ಲಿ ಅಂದರೆ ಬರೆಯುವಾಗ ಕಂಡುಬರುವಂಥ ದೋಷ ಅದು ಕಾಗುಣಿತದ ದೋಷ. ಸರಿಯಾದಂಥ ಉತ್ತರ ಆಪ್ಷನ್ 3. ಇನ್ನುಳಿದಂತೆ ಸಂಭಾಷಣೆ ದೋಷ, ಉಚ್ಚಾರದ ದೋಷ, ಉಗ್ಗುವಿಕೆ ಎಲ್ಲ ಬರುವಂಥದ್ದು ಮಾತನಾಡುವಾಗ. ಕ್ವೆಶ್ಚನ್ ನಂಬರ್ 25, ಪಠ್ಯ ಪುಸ್ತಕದ ರಚನಾ ತತ್ವ ಇದು. 1 ಶಿಶು ಕೇಂದ್ರಿತ, 2 ಶಿಕ್ಷಕ ಕೇಂದ್ರಿತ, 3 ಪೋಷಕ ಕೇಂದ್ರಿತ, 4 ಸಂಸ್ಥೆ ಕೇಂದ್ರಿತ. ಪಠ್ಯಪುಸ್ತಕ ರಚನಾ ತತ್ವಶಾಸ್ತ್ರ ಯಾವತ್ತಿದ್ರೂ ಶಿಶು ಕೇಂದ್ರಿತವಾಗಿರುವಂಥದ್ದು. ಸರಿಯಾದಂಥ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 26, ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಆಪ್ಷನ್ 1 ಕಲ್ಲು, ಆಪ್ಷನ್ 2 ದಂಡು, ಆಪ್ಷನ್ 3 ನದಿ, ಆಪ್ಷನ್ 4 ರಾಮ. ಯಾವಾಗಲೂ ನಪುಂಸಕ ಲಿಂಗದ ಅರ್ಥದಲ್ಲಿಯೇ ಪ್ರಯೋಗವಾಗುವಂಥ ಶಬ್ದಗಳಿಗೆ ನಾವು ನಿತ್ಯ ನಪುಂಸಕ ಲಿಂಗಗಳು ಅಂತ ಹೇಳ್ತೇವೆ. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿರುವಂಥದ್ದು ದಂಡು ಅನ್ನುವ ಶಬ್ದ. ಅದು
ಯಾವಾಗಲೂ ನಪುಂಸಕ ಲಿಂಗದ ಅರ್ಥದಲ್ಲಿಯೇ ಪ್ರಯೋಗವಾಗುವಂತಹ ಶಬ್ದ. ಹಾಗಾಗಿ ದಂಡು ಅನ್ನುವಂಥದ್ದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ. ಪ್ರಶ್ನೆ ಸಂಖ್ಯೆ 27. ವಿಶೇಷಣ ವಿಶೇಷ್ಯ ಸಂಬಂಧದಿಂದ ಕೂಡಿ ಆದಂತಹ ಸಮಾಸ. ಆಪ್ಷನ್ 1 ಕ್ರಿಯಾ, ಆಪ್ಷನ್ 2 ತತ್ಪುರುಷ, ಆಪ್ಷನ್ 3 ದ್ವಂದ್ವ, ಆಪ್ಷನ್ 4 ಕರ್ಮಧಾರಯ. ಸರಿಯಾದಂಥ ಉತ್ತರ ಆಪ್ಷನ್ 4 ಕರ್ಮಧಾರಯ. ಕ್ವೆಶ್ಚನ್ ನಂಬರ್ 28. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ. ಪ್ರಥಮ ವಿಭಕ್ತಿಯು ಕರ್ತೃಕಾರಕವನ್ನು ಸೂಚಿಸುತ್ತದೆ. ದ್ವಿತೀಯ ವಿಭಕ್ತಿಯು ಕರ್ಮಕಾರಕವನ್ನು ಸೂಚಿಸುತ್ತದೆ. ತೃತೀಯ ವಿಭಕ್ತಿಯು ಕರಣ ಕಾರಕವನ್ನು ಸೂಚಿಸುತ್ತದೆ. ಚತುರ್ಥಿ ವಿಭಕ್ತಿಯು ಸಂಪ್ರದಾನ ಕಾರಕಾರ್ಥವನ್ನು ಸೂಚಿಸುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 3 ಚತುರ್ಥಿ ವಿಭಕ್ತಿ. ಇನ್ನುಳಿದಂತೆ ಆಪ್ಷನ್ 4 ಏನಿದೆ ಸಪ್ತಮಿ ವಿಭಕ್ತಿ, ಅದು ಅಧಿಕರಣ ಕಾರಕಾರ್ಥವನ್ನು ಸೂಚಿಸುತ್ತದೆ. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಇವೆಲ್ಲ ಕಾರಕಾರ್ಥವನ್ನು ಸೂಚಿಸುವಂಥದ್ದು. ಇದು ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ನಲ್ಲೂ ಒಂದಲ್ಲ ಒಂದು ರೀತಿಯ ಕಾರಕಾರ್ಥವನ್ನು ಅಥವಾ ವಿಭಕ್ತಿ ಪ್ರತ್ಯಯವನ್ನು ಕೇಳ್ತಾರೆ. ಕ್ವೆಶ್ಚನ್ ನಂಬರ್ 29. ಅಕರ್ಮಕ ಧಾತುವಿಗೆ ಉದಾಹರಣೆ ಇದು. ಆಪ್ಷನ್ 1 ಓಡು, ಆಪ್ಷನ್ 2 ತಿನ್ನು, ಆಪ್ಷನ್ 3 ಬರೆ, ಆಪ್ಷನ್ 4 ಓದು. ಒಂದು ವಾಕ್ಯದಲ್ಲಿ ಬಳಕೆಯಾಗಿರುವಂತಹ ಕ್ರಿಯಾಪದವು ಕರ್ಮ ಪದವನ್ನು ಬಯಸಿದರೆ ಅದು ಸಕರ್ಮಕ ಧಾತು, ಹಾಗೆ ಕರ್ಮ ಪದವನ್ನು ಬಯಸದೇ ಇದ್ದರೆ ಅದು ಅಕರ್ಮಕ ಧಾತು. ನಮಗೆ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಅಕರ್ಮಕ ಧಾತುವಿಗೆ ಯಾವುದು ಉದಾಹರಣೆ ಅಂತ ಹೇಳಿ ಕಂಡು ಹಿಡಿಬೇಕು. ಅಕರ್ಮಕ ಧಾತು ಅಂದರೆ ಕರ್ಮ ಪದವನ್ನು ಅದು ಬಯಸುವುದಿಲ್ಲ. ಏನನ್ನು ಅಥವಾ ಯಾವುದನ್ನು ಅಂತ ಹೇಳುವುದು ಆ ಧಾತುವಿಗೆ ಸಂಬಂಧ ಪಡದೇ ಇದ್ದರೆ ಅದನ್ನು ನಾವು ಅಕರ್ಮಕ ಧಾತು ಅಂತ ಹೇಳ್ಬೋದು. ಉದಾಹರಣೆಗೆ ಓಡು ಅಂತ ಹೇಳಿದರೆ ಏನನ್ನು ಯಾವುದನ್ನು ಅಂತ ಹೇಳಿ ಬರೋದಿಲ್ಲ, ಎಲ್ಲಿಗೆ ಅಂತ ಹೇಳಿ ಬರ್ತದೆ. ಆದರೆ ತಿನ್ನು ಅಂದರೆ ಏನನ್ನು, ಬರೆ ಏನನ್ನು, ಓದು ಯಾವುದನ್ನು ಅಂತ ಕೇಳ್ತದೆ. ಅಕರ್ಮಕ ಧಾತು ಅಂದರೆ ಅಲ್ಲಿ ಕರ್ಮ ಪದವನ್ನು ಅದು ಬಯಸುವುದಿಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 1 ಓಡು. ಏನನ್ನು ಅಥವಾ ಯಾವುದನ್ನು ಅಂತ ಹೇಳುವ ಪ್ರಶ್ನೆಗೆ ಅಲ್ಲಿ ಉತ್ತರ ಬೇಕಾಗುವುದಿಲ್ಲ. ಅಂಥದನ್ನು ನಾವು ಅಕರ್ಮಕ ಧಾತುವಿಗೆ ಉದಾಹರಣೆ ಅಂತ ಹೇಳ್ತೇವೆ. ಅಂದರೆ ಅದು ಕ್ರಿಯಾಪದವನ್ನು ಬಯಸುವುದಿಲ್ಲ. ಕ್ವೆಶ್ಚನ್ ನಂಬರ್ 30. ಯಾವ ಶಬ್ದ ಸ್ತ್ರೀಲಿಂಗದಲ್ಲಿ ಹಾಗೂ ಪುಲ್ಲಿಂಗದಲ್ಲಿ ಬದಲಾಗುವುದಿಲ್ಲವೋ ಅಂಥ ಶಬ್ದವನ್ನು ನಾವು ಅವ್ಯಯ ಅಂತ ಹೇಳಿ ಕರಿತೇವೆ. ಈ ಅವ್ಯಯದಲ್ಲಿ ಹಲವು ವಿಧಗಳಿವೆ. ಅದರಲ್ಲಿ ಈಗ ಚೆನ್ನಾಗಿ ಅಂತ ಹೇಳುವ ಅವ್ಯಯ ಯಾವ ವಿಧ ಅಂತ ಹೇಳಿ ಕೇಳಿದ್ದಾರೆ. ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಅಂದರೆ ಮನಸ್ಸಿನ ಭಾವನೆಗಳನ್ನು ತಿಳಿಸುವಂತಹ ಅವ್ಯಯಗಳು. ಅನುಕರಣ ಅವ್ಯಯ ಅಂತ ಹೇಳಿ ಕ್ರಿಯೆಯು ಯಾವ ರೀತಿಯಲ್ಲಿ ನಡೆದಿದೆ ಅಂತ ಹೇಳುವುದನ್ನು ಅನುಕರಣ ಅವ್ಯಯ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಅವಳು ಗಬಗಬನೆ ತಿಂದಳು ಅಂತ ಹೇಳೋದು, ಯಾವ ರೀತಿಯಾಗಿ ತಿಂತಾ ಇದ್ದಾರೆ ಅಂತ ಹೇಳೋದು, ಅದು ಅನುಕರಣ ಅವ್ಯಯ ಆಗ್ತದೆ. ಮೂರನೇದು ಕ್ರಿಯಾರ್ಥಕ. ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಮೂರನೇದು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದರೆ ಕ್ರಿಯೆಯ ಸ್ಥಾನದಲ್ಲಿ ನಿಲ್ಲುವಂತಹ ಅವ್ಯಯಗಳು, ಅವುಗಳನ್ನು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೇವೆ. ನಾಲ್ಕನೇದು ಸಾಮಾನ್ಯ ಅವ್ಯಯ. ಹೇಗೆ, ಯಾವ ಕಾಲದಲ್ಲಿ, ಯಾವ ಸ್ಥಾನದಲ್ಲಿ ಕ್ರಿಯೆಯು ನಡೆದಿದೆ ಅಂತ ಹೇಳುವಂಥದ್ದು ಸಾಮಾನ್ಯ ಅವ್ಯಯವಾಗಿದೆ. ಸೊ ಈಗ ಇಲ್ಲಿ ಚೆನ್ನಾಗಿ ಅಂತ ಹೇಳಿ ಆ ಶಬ್ದವನ್ನು ತಗೊಂಡ್ರೆ ಅದು ಆ ಕ್ರಿಯೆಯು ಹೇಗೆ ನಡೆದಿದೆ ಅಂತ ಹೇಳುವುದಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ. ಕಾರ್ಯಕ್ರಮವು ತುಂಬ ಚೆನ್ನಾಗಿ ಮೂಡಿ ಬಂತು ಅಂದರೆ ಆ ಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳುವುದನ್ನು ಸೂಚಿಸುವಂಥದ್ದು. ಹಾಗಾಗಿ ಚೆನ್ನಾಗಿ ಎಂಬ ಪದವು ಸಾಮಾನ್ಯ ಅವ್ಯಯಕ್ಕೆ ಒಂದು ಉದಾಹರಣೆಯಾಗಿದೆ. ಈ ಪ್ರಶ್ನೆಯೊಂದಿಗೆ ಕಾರ್ಟೆಟ್ 2022 ಪತ್ರಿಕೆ 2ರ ಭಾಷೆ 1 ಕನ್ನಡ ವಿಷಯದ ಪ್ರಶ್ನೆಗಳನ್ನು ನಾವು ಉತ್ತರಿಸಿದ್ದೇವೆ. ಈ ವಿಡಿಯೋವು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಪತ್ರಿಕೆ 2ರ ಭಾಷೆ 2 ಇಂಗ್ಲಿಷ್ನ ಪ್ರಶ್ನೆಗಳನ್ನು ಉತ್ತರಿಸುವುದನ್ನು ನಾವು ನೋಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.